ನಮಸ್ಕಾರ ಸ್ನೇಹಿತರೆ. ಮೊಹಾಲಿಯಲ್ಲಿ ನಡೆದ ಭಾರತ ಹಾಗೂ ಅಫ್ಘಾನ್ ನಡುವಿನ ಮೊದಲ ಟಿ20 ಪಂದ್ಯದಲ್ಲಿ ಅಕ್ಷರ್ ಹಾಗೂ ಮುಖೇಶ್ ಬೌಲಿಂಗ್ ದಾಳಿಗೆ ನಡುಗಿದ ಇಡೀ ಅಫ್ಘಾನ್ ತಂಡ ಗೆಲ್ಲಲು ಸುಲಭ ಟಾರ್ಗೆಟ್ ಪಡೆದುಕೊಂಡ ಟೀಂ ಇಂಡಿಯಾ. ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ತಿಳಿಯುವ ಮೊದಲು ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಅದೇ ರೀತಿ ಸ್ನೇಹಿತರೆ, ರೋಹಿತ್ ರವರ ಕುರಿತು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಹೌದು ಸ್ನೇಹಿತರೆ, ನಿಮಗೆಲ್ಲ ತಿಳಿದಿರುವಂತೆ ಟೀಂ ಇಂಡಿಯಾವು ಇದೀಗ ಅಫ್ಘಾನಿಸ್ತಾನ ವಿರುದ್ಧ 3 ಪಂದ್ಯಗಳ ಟಿ20 ಸರಣಿಯನ್ನ ಆಡುತ್ತಿದೆ. ಈ 3 ಪಂದ್ಯಗಳ ಟಿ20 ಸರಣಿಯ ಮೊದಲ ಟಿ20 ಪಂದ್ಯವು ಇಂದು ಮೊಹಾಲಿಯ ಐಎಸ್ ಬಿಂದ್ರಾ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿದೆ ಸ್ನೇಹಿತರೆ. ಹೌದು, ಪಂಜಾಬ್ ಕ್ರಿಕೆಟ್ ಅಸೋಸಿಯೇಷನ್ ಸ್ಟೇಡಿಯಂನಲ್ಲಿ ನಡೆದ ಭಾರತ ಹಾಗೂ ಅಫ್ಘಾನ್ ನಡುವಿನ ಮೊದಲ ಟಿ20 ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಟೀಂ ಇಂಡಿಯಾ ತಂಡದ ನಾಯಕ ರೋಹಿತ್ ಶರ್ಮಾ ರವರು ಮೊದಲು ಬೌಲಿಂಗ್ ಮಾಡುವ ನಿರ್ಧಾರವನ್ನು ತೆಗೆದುಕೊಂಡರು. ಇದರಂತೆ ಇನ್ನಿಂಗ್ಸ್ ಆರಂಭಿಸಿದ ಅಫ್ಘಾನ್ ಪಡೆಯು ಉತ್ತಮ ಆರಂಭವನ್ನು ಪಡೆದುಕೊಂಡಿತು. ರೆಹಮಾನುಲ್ಲಾ ಗುರ್ಬಾಜ್ ಹಾಗೂ ಇಬ್ರಾಹಿಂ ಜದ್ರಾನ್ ರವರು ಆರಂಭಿಕ ಪವರ್ ಪ್ಲೇ ಓವರ್ಗಳಲ್ಲಿ ಟೀಂ ಇಂಡಿಯಾದ ಬೌಲರ್ಗಳನ್ನು ಸಮಯೋಚಿತವಾಗಿ ಎದುರಿಸಿದರು. ಈ ಮುಖ್ಯವಾಗಿ ಈ ಆರಂಭಿಕ ಜೋಡಿಯು ಪವರ್ ಪ್ಲೇನಲ್ಲಿ 50 ರನ್ಗಳ ಜೊತೆ ಆಟವನ್ನು ನಿಭಾಯಿಸಿತು. ಇನ್ನು ಇದೇ ವೇಳೆ ಬೌಲಿಂಗ್ನಲ್ಲಿ ದಾಳಿಗಿಳಿದ ಅಕ್ಷರ್ ಪಟೇಲ್ ರವರು ರೆಹಮಾನುಲ್ಲಾ ಗುರ್ಬಾಜ್ ರವರು 23 ರನ್ ಗಳಿಸಿದ್ದ ವೇಳೆ ವಿಕೆಟ್ ಪಡೆದರು. ಈ ಮುಖ್ಯವಾಗಿ ಟೀಂ ಇಂಡಿಯಾಗೆ ಮೊದಲ ಯಶಸ್ಸನ್ನು ತಂದುಕೊಟ್ಟರು. ಇನ್ನು ಇದಾದ ಬಳಿಕ ನಂತರದ ಓವರ್ನಲ್ಲಿ ಶಿವಮ್ ದುಬೆ ರವರು ಇಬ್ರಾಹಿಂ ಜದ್ರಾನ್ ರವರಿಗೆ ಪೆವಿಲಿಯನ್ ದಾರಿ ತೋರಿಸಿದರು. ಈ ಮುಖ್ಯವಾಗಿ ಅಫ್ಘಾನ್ ಪಡೆಯು ಕೇವಲ 50 ರನ್ ಗಳಿಸಿದ್ದ ವೇಳೆ 2 ವಿಕೆಟ್ ಕಳೆದುಕೊಂಡಿತು ಸ್ನೇಹಿತರೆ. ನಂತರ ಬಂದ ರೆಹಮತ್ ಶಾ ಕೂಡ 3 ರನ್ ಗಳಿಸಿ ನಿರ್ಗಮಿಸಿದರು. ಈ ಮೂಲಕವಾಗಿ ಅಫ್ಘಾನ್ ಪಡೆಯು ಮೊದಲ ಟಿ20 ಪಂದ್ಯದಲ್ಲಿ ಕೇವಲ 7 ರನ್ಗಳ ಅಂತರದಲ್ಲಿ 3 ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿಕೊಂಡಿತು. ಇದೇ ವೇಳೆ ಜೊತೆಯಾದ ಮೊಹಮ್ಮದ್ ನಬಿ ಹಾಗೂ ಅಜ್ಮತುಲ್ಲಾ ಒಮರ್ ಜಾಹಿರ್ ಅವರು ಆಕರ್ಷಕ ಅರ್ಧಶತಕಗಳ ಜೊತೆ ಆಟವನ್ನು ನಿಭಾಯಿಸುವ ಮೂಲಕ ಅಫ್ಘಾನ್ ತಂಡದ ಮೊತ್ತವನ್ನು 100ರ ಗಡಿ ದಾಟಿಸಿದರು ಸ್ನೇಹಿತರೆ. ಇನ್ನು ಮೊಹಮ್ಮದ್ ನಬಿ ರವರು 27 ಎಸೆತಗಳನ್ನು ಎದುರಿಸಿ 42 ರನ್ ಬಾರಿಸಿದರೆ ಅಜ್ಮತುಲ್ಲಾ ಒಮರ್ ಜಾಹಿರ್ ಅವರು 22 ಬಾಲ್ಗಳಿಂದ 29 ರನ್ ಸಿಡಿಸಿದರು ಸ್ನೇಹಿತರೆ. ಇನ್ನು ಕೊನೆಯಲ್ಲಿ ಬಂದ ಜದ್ರಾನ್ ರವರು 19 ರನ್ಗಳ ಕಾಣಿಕೆಯನ್ನ ಕೊಟ್ಟರು. ಈ ಮೂಲಕ ಅಫ್ಘಾನಿಸ್ತಾನ ತಂಡವು ಮೊದಲ ಟಿ20 ಪಂದ್ಯದಲ್ಲಿ ನಿಗದಿತ 50 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು 158 ರನ್ ಬಾರಿಸಿದೆ ಸ್ನೇಹಿತರೆ. ಈ ಮುಖ್ಯವಾಗಿ ಟೀಂ ಇಂಡಿಯಾಗೆ ಮೊದಲ ಟಿ20 ಪಂದ್ಯ ಗೆಲ್ಲಲು ಸ್ಪರ್ಧಾತ್ಮಕ ಟಾರ್ಗೆಟ್ ನೀಡಿದೆ ಅಂತ ಹೇಳಬಹುದು ಸ್ನೇಹಿತರೆ. ಇನ್ನು ಇತ್ತ ಟೀಂ ಇಂಡಿಯಾ ತಂಡದ ಪರ ಬೌಲಿಂಗ್ ನಲ್ಲಿ ಮುಖೇಶ್ ಕುಮಾರ್ ರವರು 4 ಓವರ್ ಬೌಲಿಂಗ್ ಮಾಡಿ 33 ರನ್ ನೀಡಿ 2 ವಿಕೆಟ್ ಕಬಳಿಸಿದರೆ ಅಕ್ಷರ್ ಪಟೇಲ್ ರವರು 4 ಓವರ್ ಬೌಲಿಂಗ್ ಮಾಡಿ 23 ರನ್ ನೀಡಿ 2 ವಿಕೆಟ್ ಪಡೆದುಕೊಂಡರು. ಇನ್ನು ಶಿವಮ್ ದುಬೆ 1 ವಿಕೆಟ್ ಕಿತ್ತು ಮಿಂಚಿದರು ಸ್ನೇಹಿತರೆ. ಬಂಧುಗಳೇ, ನಿಮ್ಗೇನು ಅನಿಸುತ್ತೆ? ಈ ಟಾರ್ಗೆಟ್ ಅನ್ನ ಟೀಂ ಇಂಡಿಯಾ ಸುಲಭವಾಗಿ ಚೇಸ್ ಮಾಡುತ್ತಾ ಅಥವಾ ಇಲ್ಲವಾ ಅನ್ನುವ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.